ಸರ್ ಈ ಗಾಡಿ ಯಾವ ಪರ್ವತ ಬೇಕಾದ್ರೆ ಹತ್ತುತ್ತಾ? ಮೌಂಟ್ ಎವರೆಸ್ಟ್ ಬೇಕಾದ್ರೂ ಹತ್ತುತ್ತೆ ಮೇಡಮ್ ಇದೆ ನೋಡಿ ಮೇಡಮ್, ಫ್ಲೈಓವರ್ ಮೇಲೆ ನಾಗರಬಾವಿ ಸರ್ಕಲ್ ಇಂದ ಒಂದು 50 ಮೀಟರ್ ಡಿಸ್ಟೆನ್ಸ್ ಅಲ್ಲಿ ಇದೆ NXO ಕಾರ್ಸ್ ಮೇಡಮ್. ಸರ್ ಇಯರ್ ಎಂಡ್ ಮುಗಿತಾ ಇದೆ, ಹೊಸ ವರ್ಷ ಬರ್ತಾ ಇದೆ. ಸೊ NXO ಅಲ್ಲಿ ಹೊಸ ವರ್ಷದ ಸ್ಪೆಷಲ್ ಏನ್ ಇಟ್ಟಿದ್ದೀರಾ ಆಫರ್? ಮೇಡಮ್ ಹೊಸ ವರ್ಷ ಅಂತಲ್ಲ ಮೇಡಮ್, NXO ಕಾರ್ನಲ್ಲಿ 24x7 ಯಾವಾಗ್ಲೂ ಆಫರ್ ಇರುತ್ತೆ ಮೇಡಮ್. ಈ ಸಲ ನಮ್ಗೆ ಭರ್ಜರಿ ಆಫರ್ಗಳ ಸುರಿಮಳೆ ಕೊಡೋಣ. ಹೊಸ ವರ್ಷಕ್ಕೆ ಹೊಸ ಕಾರು ನಿಮ್ಮಿಂದಾನೇ ಸ್ಟಾರ್ಟ್ ಆಗ್ಲಿ ಮೇಡಮ್. ಸೂಪರ್ ನೋಡಿ, ವರ್ಷಿಣಿ ಅಂಬಿಗಾ ಚಾನೆಲ್ ನ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬನ್ನಿ NXO ಕಾರ್ ಶೋರೂಮ್ ಗೆ. ಸೊ ನನ್ನ ಚಾನೆಲ್ ನೋಡ್ಕೊಂಡ್ ಬಂದವರಿಗೆ ಭರ್ಜರಿ ಆಫರ್ ಕೊಡ್ತಾ ಇದ್ದಾರೆ. ಸರ್ ಈ ಗಾಡಿ ಯಾವ ಪರ್ವತ ಬೇಕಾದ್ರೆ ಹತ್ತುತ್ತಾ? ಮೌಂಟ್ ಎವರೆಸ್ಟ್ ಬೇಕಾದ್ರೂ ಹತ್ತುತ್ತೆ ಮೇಡಮ್. 2024 ಮೇಡಮ್, ಬರೀ 26,000 ಕಿಲೋಮೀಟರ್ ಡ್ರೈವನ್ ಆಗಿರೋ ಮಾಡಲ್ ಗಾಡಿ 2024. ಅದು ಸಿಂಗಲ್ ಓನರ್ ಗಾಡಿ ಸರ್. ಇಂಟೀರಿಯರ್ಸ್ ಎಲ್ಲ ನೋಡ್ಬೋದು ಸರ್. ಇಂಟೀರಿಯರ್ ಸ್ಪೀಷಿಯಸ್ ಆಗಿದೆ, ತುಂಬಾ ಚೆನ್ನಾಗಿದೆ ಸರ್. ಎಲ್ಲ ಸ್ಪೆಸಿಫಿಕೇಶನ್ ಇದೆ, ಆರಾಮಾಗಿ ನೋಡ್ಬೋದು. ಟೈರ್ ಕಂಡೀಷನ್ ಅಷ್ಟೇ ಸರ್, ನಿಮ್ಗಿಂತ ದೊಡ್ಡದಾಗಿದೆ ಸರ್ ಟೈರು. 2024 ಸಿಂಗಲ್ ಓನರ್ ಸರ್. 26,000 ಕಿಲೋಮೀಟರ್ ಡ್ರೈವನ್ ಆಗಿದೆ. ಆರಾಮಾಗಿ ಲೋನ್ ಕೂಡ ಆಗುತ್ತೆ ಸರ್. 12,90,000ಕ್ಕೆ ಫೈನಲ್ ಮಾಡ್ಕೊಡ್ತೀವಿ ಸರ್. ಸರ್ ಪರ್ವತ ಹತ್ತೋ ಗಾಡಿನ ತಗೋಬೇಕಂದ್ರೆ ಎಲ್ಲಿಗೆ ಬರಬೇಕು? ಅದು ನಿಮ್ಮ NXO ಕಾರಿಗೆ ಬರ್ಬೇಕು ಮೇಡಮ್. ಸರ್ ಇದ್ಯಾವುದು ಸರ್? ಬ್ಲಾಕ್ ಬ್ಯೂಟಿ ಮೇಡಮ್ ಆಲ್ಟೋ ಕೇಟನ್ ಇದೆ ನೋಡಿ ಮೇಡಮ್, ಗಾಡಿ ತುಂಬಾ ಚೆನ್ನಾಗಿದೆ. ಆಲ್ಟೋ ಕೇಟನ್ VXI 2011 ಮೇಡಮ್, ಸೆಕೆಂಡ್ ಓನರ್ ಆಗಿದೆ. ಬೆಸ್ಟ್ ಪ್ರೈಸಿಗೆ ಕೊಡ್ತಾ ಇದೀವಿ, ಬರೀ 1,85,000ಕ್ಕೆ ಮೇಡಮ್. ಬರೀ 1,80,000ನ? ಸೂಪರ್ ಸರ್. ಈ ಗಾಡಿ ಯಾವುದು ಮೇಡಮ್? ಡಸ್ಟರ್ ಗಾಡಿ ಇದೆ ನೋಡಿ ಮೇಡಮ್. ಡಸ್ಟರ್ ಅಲ್ಲಿ 110 PS, ಅದು ಡೀಸೆಲ್ ಗಾಡಿ ಮೇಡಮ್. 2013 ಥರ್ಡ್ ಓನರ್ ಆಗಿದೆ ಮೇಡಮ್. ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಹಾಸ್ಕೊಂಡಿದ್ದಾರೆ. ಗಾಡಿ ಇಂಟೀರಿಯರ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಬೆಸ್ಟ್ ಪ್ರೈಸಲ್ಲಿ ಕೊಡ್ತಾ ಇದೀವಿ, ಬರೀ 2,94,000ಕ್ಕೆ ಮೇಡಮ್. ಸರ್ ಈ ಗಾಡಿ ಯಾವುದು ಮೇಡಮ್? ಹೋಂಡಾ ಮೊಬಿಲಿಯೋ ಇದೆ ನೋಡಿ ಮೇಡಮ್, 7 ಸೀಟರ್ ಗಾಡಿ. ಯಾರಾದರೂ ಹೋಂಡಾ ಮೊಬಿಲಿಯಲ್ಲಿ ನೋಡ್ತಾ ಇದ್ದೀರಾ? ಹೋಂಡಾ ಮೊಬಿಲಿ ಅಂದ್ರೆ ಒಂದು ಫ್ಯಾನ್ ಬೇಸ್ ಇದೆ ಮೇಡಮ್. ಬೆಸ್ಟ್ ಪ್ರೈಸಿಗೆ ಕೊಡ್ತಾ ಇದೀವಿ. 2014 ಸೆಕೆಂಡ್ ಓನರ್ ಆಗಿದೆ. 7 ಸೀಟರ್ ಗಾಡಿ, ಲೋನ್ ಕೂಡ ಆರಾಮಾಗುತ್ತೆ. ಬೆಸ್ಟ್ ಪ್ರೈಸಿಗೆ ಕೊಡ್ತಾ ಇದೀವಿ, 4,85,000ಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್. ಆಲ್ಟೋ 800 ಇದೆ ನೋಡಿ ಮೇಡಮ್, ಗಾಡಿ ತುಂಬಾ ಚೆನ್ನಾಗಿದೆ. ನೀವು ಕೇಳೋ ಮುಂಚೆನೇ ನಾನು ಹೇಳಿಬಿಡ್ತೀನಿ, 2014 ಸಿಂಗಲ್ ಓನರ್ ಮೇಡಮ್. ಬೆಸ್ಟ್ ಪ್ರೈಸಿಗೆ ಕೊಡೋಣ, 2 ಲಕ್ಷಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಮೇಡಮ್. ಸರ್ ಇದ್ಯಾವುದು ಸರ್? ಪುಟಾಣಿ ನ್ಯಾನೋ ಮೇಡಮ್, ಇದು ಮನೆ ಹೊರಗಲ್ಲ ಮೇಡಮ್, ಮನೆ ಒಳಗೆ ಪಾರ್ಕಿಂಗ್ ಅಲ್ಲೂ ಇಟ್ಕೋಬಹುದು. 2013 ಮೇಡಮ್, ಸೆಕೆಂಡ್ ಓನರ್ ಆಗಿದೆ. ಓಡಿದ್ದು ಬರೀ 39,000 ಕಿಲೋಮೀಟರ್ ಅಷ್ಟೇ. ಬೆಸ್ಟ್ ಪ್ರೈಸಿಗೆ ಕೊಡ್ತಾ ಇದೀವಿ, ಬರೀ 65,000ಕ್ಕೆ ಮೇಡಮ್. ಸರ್ ಈ ಒಂದು ರೆಡ್ ಬ್ಯೂಟಿನ ತಗೊಂಡ್ರೆ ನಿಮ್ಮಲ್ಲಿ ಲೋನ್ ಆಪ್ಷನ್ ಸಿಗುತ್ತಾ? ಆರಾಮಾಗಿ ಲೋನ್ ಕೂಡ ಮಾಡ್ಕೊಡ್ತೀವಿ ಮೇಡಮ್. ಸಾಸಿವೆ ಡಬ್ಬಿಲಿ, ಕೊತ್ತಂಬರಿ ಡಬ್ಬಿಲಿ ಇರೋ 4,000 5,000 ತಗೊಂಬನ್ನಿ ಮೇಡಮ್, ಆರಾಮಾಗಿ ಲೋನ್ ಮಾಡ್ಕೊಡ್ತೀನಿ. 2019 ಸಿಂಗಲ್ ಓನರ್ ಮೇಡಮ್. 2012 ಮೇಲೆ ಯಾವುದೇ ವೆಹಿಕಲ್ ತಗೊಳ್ಳಿ ಮೇಡಮ್, ನೀವು ಆರಾಮಾಗಿ ನಿಮಗೆ ಲೋನ್ ಆಗುತ್ತೆ. ನಾಟ್ ಓನ್ಲಿ ಇನ್ ಬ್ಯಾಂಗ್ಳೂರ್ ಮೇಡಮ್, ಕರ್ನಾಟಕದ ಯಾವುದೇ ಮೂಲೆಯಲ್ಲಿರಲಿ, ನಿಮ್ಮ ಸಿಬಿಲ್ ರೆಕಾರ್ಡ್ ಚೆನ್ನಾಗಿದೆಯಾ, ಆರಾಮಾಗಿ 80-90% ಲೋನ್ ಮಾಡ್ಕೊಳ್ಳೋಣ ಮೇಡಮ್. ಇದು 2019 ಮೇಡಮ್, ಸಿಂಗಲ್ ಓನರ್ ಗಾಡಿ ಮೇಡಮ್. ಲೋ ಬಜೆಟಲ್ಲಿ ಬೆಸ್ಟ್ ಪ್ರೈಸ್ ಕೊಡ್ತಾ ಇದೀವಿ, ಬರೀ 3 ಲಕ್ಷಕ್ಕೆ ಆರಾಮಾಗಿ ಲೋನ್ ಕೂಡ ಆಗುತ್ತೆ. ಭರ್ಜರಿ ವೆಹಿಕಲ್ ನಿಮ್ದು ಹಾಕ್ಸ್ಕೊಳ್ಬಹುದು. ಸೂಪರ್ ಸರ್. ನಮ್ಮ ಚಾನೆಲ್ ಇಂದ ನೋಡ್ಕೊಂಡು ಬರೋ ವೀಕ್ಷಕರಿಗೆ ಏನಾದ್ರೂ ನೆಗೋಷಿಯಬಲ್ ಮಾಡ್ತೀರಾ ಗಾಡಿ ಮೇಲೆ? 100% ಮೇಡಮ್. ವರ್ಷಿಣಿ ಅಂಬಿಕಾ ಅಂತ ಚಾನಲ್ ನೇಮ್ ಹೇಳಿದ್ರೆ ನಾವು ಮಿನಿಮಮ್ ಆಗಿ ಒಂದು 5,000 ಇಂದ 10,000 ಡಿಸ್ಕೌಂಟ್ ಕೊಡ್ತೀವಿ ಮೇಡಮ್. ಓಕೆ, ಈ ಗಾಡಿ ಯಾವುದು ಸರ್? ಇದು ಆಲ್ಟೋ ಕೇಟನ್ VXI ಮೇಡಮ್, 2017 ಸೆಕೆಂಡ್ ಓನರ್. ಗಾಡಿ ತುಂಬಾ ಚೆನ್ನಾಗಿದೆ, ಶೋರೂಮ್ ಲುಕ್ ಅಲ್ಲೇ ಇರೋ ಗಾಡಿ ಸರ್. ಬೆಸ್ಟ್ ಪ್ರೈಸಿಗೆ ಕೊಡ್ತಾ ಇದೀವಿ. ಬೆಸ್ಟ್ ಪ್ರೈಸ್ ಈಸ್ 2,80,000ಕ್ಕೆ ಸರ್. ಏನ್ ಸರ್ ರೆಡ್ ಅಲ್ಲಿ 4 ಗಾಡಿಗಳನ್ನ ನಿಲ್ಸಿದ್ದೀರಾ? ಇದು ಯಾವ್ದು ಸರ್ ಗಾಡಿಗಳು? ಮೇಡಮ್ ಇದು ನೋಡಿ ಮೇಡಮ್, ರೆಡ್ ಕಲರ್ ಅಲ್ಲಿ ಸ್ವಿಫ್ಟ್ ಮೇಡಮ್. ಸ್ವಿಫ್ಟ್ ಅಲ್ಲಿ VXI 2007 ಮೇಡಮ್. ಗಾಡಿ ತುಂಬಾ ಚೆನ್ನಾಗಿದೆ, ಸಿಂಗಲ್ ಓನರ್ ಗಾಡಿ ಮೇಡಮ್. FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ಮೇಡಮ್. ಬೆಸ್ಟ್ ಪ್ರೈಸಿಗೆ ಕೊಡ್ತಾ ಇದೀವಿ, 1,98,000ಕ್ಕೆ ಮೇಡಮ್. ಓಕೆ, ಇದು ಸರ್? ಮೇಡಮ್ ಇದು ಒಂದು ಎಲೆಕ್ಟ್ರಿಕ್ ಗಾಡಿ. ಯಾರಾದ್ರೂ ಪೆಟ್ರೋಲು ಡೀಸೆಲ್ ಬೇಡ, ಸಿಟಿಯಲ್ಲಿ ಓಡಕ್ಕೆ, ಒಂದು ಹಾಯಾಗಿ ಒಂದು ನೆಮ್ಮದಿಯಾಗಿರಕ್ಕೆ ಒಂದು ಎಲೆಕ್ಟ್ರಿಕ್ ವೆಹಿಕಲ್ ನೋಡ್ತಾ ಇದ್ದೀರಾ, ಅದು ಗ್ರೀನ್ ಬೋರ್ಡ್ ಅಲ್ಲಿ ನೋಡ್ತಾ ಇದ್ದೀರಾ. ಬೆಸ್ಟ್ ವೆಹಿಕಲ್ ಇದೆ ಮೇಡಮ್. 2014 ಸೆಕೆಂಡ್ ಓನರ್ ಆಗಿದೆ, ಬರೀ 1,40,000ಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಮೇಡಮ್. ಸರ್ ಇದ್ಯಾವುದು ಸರ್? ವೈಟ್ ಬ್ಯೂಟಿ ಬಿಸ್ಲಿಗೆ ಪಳ ಹೊಳಿತೈತೆ ಮೇಡಮ್. ಇದು ಟೊಯೋಟಾ ETS ಲಿವಾ ಮೇಡಮ್, 2012 ಸೆಕೆಂಡ್ ಓನರ್ ಆಗಿದೆ. ಟೊಯೋಟಾ ಅಂದ್ರೆ ಹೇಳ್ಬೇಕಾ ಮೇಡಮ್, ಮೈಲೇಜ್ ಅಲ್ಲಿ ಬೆಸ್ಟ್ ವೆಹಿಕಲ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. 2012 ಸೆಕೆಂಡ್ ಓನರ್ ಆಗಿರೋ ಟೊಯೋಟಾ ETS ಲಿವಾ ಇದೆ. ಬೆಸ್ಟ್ ಪ್ರೈಸಿಗೆ ಕೊಡ್ತಾ ಇದೀವಿ, ಲೋನ್ ಕೂಡ ಆಗುತ್ತೆ. 3,60,000ಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಮೇಡಮ್. ಸರ್ ಇದು ಯಾವುದು ಸರ್? ಫೋರ್ಡ್ ಫಿಗೋ ಎಷ್ಟಿದೆ ಪ್ರೈಸ್? ಮೇಡಮ್ ಫೋರ್ಡ್ ಫಿಗೋ ಮೇಡಮ್, ಬೆಸ್ಟ್ ಪ್ರೈಸಿಗೆ ಕೊಡ್ತಾ ಇದೀವಿ, ಬರೀ 1,90,000 ಕೊಡ್ತಾ ಇದೀವಿ ಮೇಡಮ್. 2011 ಸಿಂಗಲ್ ಓನರ್ ಗಾಡಿ, ಅದು ಡೀಸೆಲ್ ಅಲ್ಲಿ. ಗಾಡಿ ತುಂಬಾ ಚೆನ್ನಾಗಿದೆ ಮೇಡಮ್. ಇದ್ಯಾವ ಬ್ರ್ಯಾಂಡ್ ಗಾಡಿ ಸರ್? ಮೇಡಮ್ ಇದು ಇಯಾನ್ ಡಿಲೈಟ್ ಮೇಡಮ್. ಗಾಡಿ ತುಂಬಾ ಚೆನ್ನಾಗಿದೆ ನೋಡಿ. 2013 ಮೇಡಮ್, ಸೆಕೆಂಡ್ ಓನರ್ ಆಗಿದೆ. ನಿಮ್ಮಿಬ್ಬರಿಗೆ ಹೇಳಿ ಮಾಡಿಸ್ದಂಗಿದೆ ಮೇಡಮ್ ಈ ಗಾಡಿ ತುಂಬಾ ಚೆನ್ನಾಗಿದೆ. 2013 ಸೆಕೆಂಡ್ ಓನರ್ ಆಗಿದೆ. ಬೆಸ್ಟ್ ಪ್ರೈಸಿಗೆ ಕೊಡ್ತಾ ಇದೀವಿ, ಬರೀ 1,95,000ಕ್ಕೆ ಲೋನ್ ಕೂಡ ಆಗುತ್ತೆ ಮೇಡಮ್. ಇನ್ನು ವ್ಯಾಗನರ್ ಎಷ್ಟು ಸರ್? ಮೇಡಮ್ 2010 ಮೇಡಮ್, ಮಾಡೆಲ್ 2010 ಥರ್ಡ್ ಓನರ್ ಆಗಿದೆ.
FC 2030 ತನಕ ಇದೆ, ಜುಲೈ ತನಕ ಇನ್ಶೂರೆನ್ಸ್ ಇದೆ. ಬೆಸ್ಟ್ ಪ್ರೈಸಿಗೆ ಕೊಡ್ತಾ ಇದೀವಿ, ಬರೀ 1,90,000ಕ್ಕೆ ಫೈನಲ್ ಮಾಡ್ಕೊಡ್ತೀವಿ ಮೇಡಮ್. ಡಿಸೈರ್ ಇದೆ ನೋಡಿ, 2008 ಸಿಂಗಲ್ ಓನರ್, ಅದು VDI ಮಿಡ್ಲ್ ವರ್ಷನ್ ಡೀಸೆಲ್ ಗಾಡಿ ಮೇಡಮ್. ಅದು ಡಸ್ಟರ್ ಅಲ್ಲಿ ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ, 2,50,000 ಸ್ಲೈಟ್ಲಿ ನೆಗೋಷಿಯಬಲ್ ಮಾಡ್ಕೊಳ್ಳೋಣ. ಗೈಸ್, ಕಲರ್ ಗಾಡಿಗಳನ್ನ ನೋಡ್ಬೇಕು ಅಂದ್ರೆ ನೀವು ಬರ್ಬೇಕಾಗಿರೋದು NX ಕಾರ್ ಶೋರೂಮ್ಗೆ. ಸರ್, ಈ ಗಾಡಿ ಯಾವ್ದು ಸರ್? ಮೇಡಮ್ ಕರೆಕ್ಟ್ ಆಗಿ ಹೇಳಿದ್ರಿ ಮೇಡಮ್. ಕಲೆಕ್ಷನ್ಸ್ ಆಫ್ ಕಲರ್ಸ್ ಇದೆ, ಕಲೆಕ್ಷನ್ಸ್ ಆಫ್ ಬ್ರ್ಯಾಂಡ್ಸ್ ಇದೆ, ಕಲೆಕ್ಷನ್ಸ್ ಆಫ್ ವೆಹಿಕಲ್ಸ್ ಇದೆ. ನಿಮಗೆ ಯಾವ ಕಲರ್ ಬೇಕು, ಯಾವ ಬ್ರ್ಯಾಂಡ್ ಬೇಕು ಅಂತ ಹೇಳಿದ್ರೆ ನಿಮ್ಮ ಬೇಡಿಕೆಗೆ ಅನುಸಾರವಾಗಿ ನಾವು ಒಂದು ಬೆಸ್ಟ್ ವೆಹಿಕಲ್ನ ಗ್ರಾಹಕರಿಗೆ ಕೊಡ್ತೀವಿ ಮೇಡಮ್. ಇದು ನೋಡಿ ಮೇಡಮ್, 2017 ಮೇಡಮ್, ಸೆಕೆಂಡ್ ಓನರ್ ಆಗಿದೆ. ಆರಾಮಾಗಿ ಲೋನ್ ಕೂಡ ಆಗುತ್ತೆ. ಆಟೋಮೆಟಿಕ್ ಟ್ರಾನ್ಸ್ಮಿಷನ್, ಸೆಲೆರಿಯೋ VXI, ಮಾರುತಿ ಸುಜುಕಿ ಸೆಲೆರಿಯೋ VXI ಬ್ಲೂ ಕಲರ್ ಇದೆ. ಇಂಟೀರಿಯರ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಬೆಸ್ಟ್ ಪ್ರೈಸಿಗೆ ಕೊಡ್ತಾ ಇದೀವಿ, 3,65,000ಕ್ಕೆ ಫೈನಲ್ ಮಾಡ್ಕೊಡ್ತೀವಿ ಮೇಡಮ್. ಸರ್, ಮಾರುತಿ ಸುಜುಕಿಯಲ್ಲಿ ಒಂದು ಒಳ್ಳೆ ಸ್ವಿಫ್ಟ್ ಇದೆ ನೋಡಿ ಸರ್. ಅದು 2016 ಸೆಕೆಂಡ್ ಓನರ್ ಆಗಿರೋ ZXi ಪೆಟ್ರೋಲ್ ಟಾಪ್ ಎಂಡ್ ಗಾಡಿ ಸರ್. ABS, ಬ್ಯಾಕ್ ವೈಪರ್, ಡಿಫಾಗರ್ ಎಲ್ಲ ಆಪ್ಷನ್ಸ್ ಇದೆ ಸರ್. ಬೆಸ್ಟ್ ವೆಹಿಕಲ್ ನ ಕೊಡ್ತಾ ಇದೀವಿ. 2016 ಸೆಕೆಂಡ್ ಓನರ್ ಆಗಿರೋ ಸ್ವಿಫ್ಟ್ ZXi ಸರ್, ಬರೀ 4,70,000ಕ್ಕೆ ಸರ್. ಇದ್ಯಾವುದು ಸರ್? ಇನ್ನೊಂದು ವೈಟ್ ಬ್ಯೂಟಿ ಮೇಡಮ್, ಇನ್ನೊಂದು ಸ್ವಿಫ್ಟ್ ಅಲ್ಲಿ ಇದೆ ನೋಡಿ ಮೇಡಮ್. ಸ್ವಿಫ್ಟ್ ಅಲ್ಲಿ ಅದು ಡೀಸೆಲ್ ವೇರಿಯಂಟ್. ಈಗಷ್ಟೇ ನೀವು ಪೆಟ್ರೋಲ್ ಅಲ್ಲಿ ZXi ನೋಡ್ಕೊಂಡ್ ಬಂದ್ರಿ. ಹಾಗೆ ಸ್ವಿಫ್ಟ್ VDI ಇದೆ ನೋಡಿ, ಡೀಸೆಲ್ ಅಲ್ಲಿ 2013 ಥರ್ಡ್ ಓನರ್ ಆಗಿದೆ. ಬೆಸ್ಟ್ ಪ್ರೈಸಿಗೆ ಕೊಡ್ತಾ ಇದೀವಿ. ಅದು VDI ಡೀಸೆಲ್ ಮಿಡ್ಲ್ ವರ್ಷನ್ನು, ಬರೀ 3,85,000ಕ್ಕೆ. ಹಾಗೆ ಇನ್ನೊಂದು ವ್ಯಾಗನರ್ ಇದೆ ನೋಡಿ, ವ್ಯಾಗನರ್ ಅಲ್ಲಿ VXI 2011 ಸರ್, ಸಿಂಗಲ್ ಓನರ್ ಆಗಿದೆ. ಬೆಸ್ಟ್ ಪ್ರೈಸಲ್ಲಿ ಕೊಡ್ತಾ ಇದೀವಿ. ಚಾಕ್ಲೇಟ್ ಕಲರ್ ಇರೋ ಗಾಡಿ ಸರ್, 2,20,000ಕ್ಕೆ. ಹಾಗೆ ಇನ್ನೊಂದು ಡಸ್ಟರ್ ಇದೆ ನೋಡಿ, ಡಸ್ಟರ್ RXZ ಟಾಪ್ ಎಂಡ್ ಗಾಡಿ ಸರ್, ಡೀಸೆಲ್ ಅಲ್ಲಿ ಟಾಪ್ ಎಂಡ್ ಗಾಡಿ. ಅದು 110 PS ಅಲ್ಲಿ 2015 ಸರ್, ಸೆಕೆಂಡ್ ಓನರ್ ಆಗಿದೆ. ಆರಾಮಾಗಿ ಲೋನ್ ಕೂಡ ಆಗುತ್ತೆ ಸರ್, ಬರೀ 4,80,000ಕ್ಕೆ ಸರ್. ಎಷ್ಟು ಹೇಳಿ ಸರ್? 4,80,000 ಸರ್, 4,80,000 ಕೊಡ್ತಾ ಇದೀವಿ ಸರ್. ಅದು ಟಾಪ್ ಎಂಡ್ ಡೀಸೆಲ್ ಗಾಡಿ, ಅದು 110 PS ಡೀಸೆಲ್ ಸರ್. ಏನ್ ಸರ್, ಲೇಡೀಸ್ಗೆ ಇಷ್ಟವಾಗಂತ ಕಲರ್ ಇದೆ ನಿಮ್ಮಲ್ಲಿ? ಹಾಗಾದ್ರೆ ನಿಮ್ ಫೇವರೇಟ್ ಕಲರ್ ಅಂತಾನೆ ಹೇಳ್ಬೋದಲ್ಲ ಮೇಡಮ್. ಬೆಸ್ಟ್ ವೆಹಿಕಲ್ ಇದೆ ಮೇಡಮ್. 2018 ಸಿಂಗಲ್ ಓನರ್ ಆಗಿರೋ, ಅದು ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಮೇಡಮ್. 2,75,000ಕ್ಕೆ ರೆನಾಲ್ಟ್ ಕ್ವಿಡ್ ಇದೆ. ಹಾಗೆ ಇನ್ನೊಂದು ಕ್ವಿಡ್ ಅಲ್ಲಿ ಕ್ಲೈಂಬರ್ ಇದೆ ಮೇಡಮ್, 2017 ಸೆಕೆಂಡ್ ಓನರು. ಇದು ಅಷ್ಟೇ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಗಾಡಿ, ತುಂಬಾ ಚೆನ್ನಾಗಿದೆ. 2,85,000ಕ್ಕೆ 2017 ಸೆಕೆಂಡ್ ಓನರ್ ಆಗಿರೋ ಕ್ವಿಡ್ ಕ್ಲೈಂಬರ್ ಇದೆ. ಹಾಗೆ ಇನ್ನೊಂದು ಡಸ್ಟರ್ ಇದೆ ನೋಡಿ ಸರ್, ಡಸ್ಟರ್ ಅಲ್ಲಿ 2014 ಸೆಕೆಂಡ್ ಓನರ್ ಆಗಿದೆ. ಗಾಡಿ ತುಂಬಾ ಚೆನ್ನಾಗಿದೆ, 110 PS ಡೀಸೆಲ್ ಗಾಡಿ ಸರ್, 4,85,000ಕ್ಕೆ ಲೋನ್ ಕೂಡ ಆಗುತ್ತೆ ಸರ್. ಬೆಸ್ಟ್ ವೆಹಿಕಲ್ ನ ನಿಮ್ದಾಸ್ಕೊಳ್ಬಹುದು ಸರ್. ಇದ್ಯಾವುದು ಸರ್ ವೈಟ್ ಬ್ಯೂಟಿ? ಅದು 7 ಸೀಟರ್ ಗಾಡಿ. ಮಾರುತಿ ಸುಜುಕಿಯಲ್ಲಿ 7 ಸೀಟರ್ ಇದೆ ನೋಡಿ. ಅದು ಎರ್ಟಿಗಾ VXI ಪೆಟ್ರೋಲ್ ಅಲ್ಲಿ ಯಾರು ನೋಡ್ತಾ ಇದ್ದೀರಾ, ಎರ್ಟಿಗಾ NX ಕಾರಲ್ಲಿ ಬನ್ನಿ. NX ಕಾರಲ್ಲಿ ಬೆಸ್ಟ್ ವೆಹಿಕಲ್ ಇದೆ. ಎರ್ಟಿಗಾ 7 ಸೀಟರ್ ಗಾಡಿ, 2012 ಸೆಕೆಂಡ್ ಓನರ್ ಆಗಿದೆ. ಆರಾಮಾಗಿ ಲೋನ್ ಕೂಡ ಆಗುತ್ತೆ, ಬರೀ 4,50,000ಕ್ಕೆ ಸರ್. ಚಾಲೆಂಜ್ ಮಾಡ್ತೀನಿ ಸರ್, ಬಜಾರಲ್ಲಿ 4,50,000ಕ್ಕೆ ಈ ವೈಟ್ ಬ್ಯೂಟಿ 7 ಸೀಟರ್ ಗಾಡಿ ಮಾರ್ಕೆಟಲ್ಲಿ ಎಲ್ಲೂ ಸಿಗಲ್ಲ ಸರ್. NX ಕಾರಲ್ಲಿ ಇದೆ. ಬೆಸ್ಟ್ ಪ್ರೈಸಿಗೆ ಕೊಡ್ತಾ ಇದೀವಿ, ಬರೀ 4,50,000ಕ್ಕೆ ಸರ್. ಸರ್, ಇದ್ಯಾವುದು ಸರ್ ಬ್ಲಾಕ್ ಬ್ಯೂಟಿ? ಮೇಡಮ್ ಸ್ಯಾಂಟ್ರೋ ಜಿಂಗ್ ಇದೆ ನೋಡಿ ಮೇಡಮ್, GLS ಇದು ಗಾಡಿ ತುಂಬಾ ಚೆನ್ನಾಗಿದೆ. 2009 ಸೆಕೆಂಡ್ ಓನರ್ ಆಗಿದೆ. ಯಂಗ್ಸ್ಟರ್ಸ್ ಕ್ರೇಜಿ ವೆಹಿಕಲ್ಸ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಸ್ಯಾಂಟ್ರೋ ಸರ್, 2009 ಸೆಕೆಂಡ್ ಓನರು, ಫ್ರೆಶ್ FC ಇನ್ಶೂರೆನ್ಸ್ ಮಾಡ್ಕೊಡ್ತೀವಿ ಸರ್, ಬರೀ 1,65,000ಕ್ಕೆ ಸರ್. ಇನ್ನು ಅದ್ಯಾವುದು ಸರ್ ವೈಟ್ ಬ್ಯೂಟಿ? ಮೇಡಮ್, ಆನೆ ಅಂತಾನೆ ಹೇಳ್ಬೋದು ಸರ್, ವೈಟ್ ಬ್ಯೂಟಿ ಅಲ್ಲ, ದೊಡ್ಡ ಆನೆನೇ ಇಟ್ಟಿದ್ದೀರಲ್ಲ, ಯಾವುದು ಹೌದು ಸರ್ ಮೇಡಮ್, ಆನೆ ಅಂತ ಕರೆಕ್ಟ್ ಆಗಿ ಹೇಳಿದ್ರಿ. ಆರೋಗ್ಯ ಪ್ಲಸ್ ನೆಮ್ಮದಿ, ಅದೇ ಆನೆ ಮೇಡಮ್. 2011 ಮೇಡಮ್, 8 ಸೀಟರ್ ಗಾಡಿ, ಇನೋವಾ ಯಾರು ರಾಜನ್ ಗಾಡಿ ನೋಡ್ತಾ ಇದ್ದೀರಾ. ಬೆಸ್ಟ್ ವೆಹಿಕಲ್ಸ್ NX ಕಾರಲ್ಲಿ ಇದೆ. ಪ್ರೈಸ್ ಬಂದು 3,90,000ಕ್ಕೆ ಫೈನಲ್ ಮಾಡ್ಕೊಡ್ತೀನಿ ನೋಡಿ. ಬಲೆನೋ 2016 ಸೆಕೆಂಡ್ ಓನರ್ ಆಗಿದೆ. ಬೆಸ್ಟ್ ಪ್ರೈಸಲ್ಲಿ ಕೊಡೋಣ, 4,85,000ಕ್ಕೆ ಲೋನ್ ಕೂಡ ಆರಾಮಾಗಿ ಆಗತ್ತೆ ಸರ್. ಡೆಲ್ಟಾ ಪೆಟ್ರೋಲ್ ಅಲ್ಲಿ ಸರ್. ಸರ್, ಈ ಗಾಡಿ ಹೆಂಗೆ ಶೋರೂಮ್ ಇಂದನೇ ತಗೊಂಡು ಬಂದಿದ್ದೀರಾ? ಅಷ್ಟೊಂದು ಚೆನ್ನಾಗಿದೆ. ಎಸ್ ಮೇಡಮ್, ನಮ್ಮಲ್ಲಿರೋ ಎಲ್ಲ ಗಾಡಿಗಳು ಶೋರೂಮ್ ಎಕ್ಸ್ಚೇಂಜ್ ಗಾಡಿಗಳು ಮೇಡಮ್. 2017 ಕ್ವಿಡ್ ಇದೆ ಮೇಡಮ್, ಅದು ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಅಲ್ಲಿ ಸಿಂಗಲ್ ಓನರ್ ಗಾಡಿ ಸರ್. ಬೆಸ್ಟ್ ಪ್ರೈಸಿಗೆ ಕೊಡ್ತಾ ಇದೀವಿ. ಬೆಸ್ಟ್ ಪ್ರೈಸ್ 2,50,000ಕ್ಕೆ ಸರ್. ಇನ್ನು ಈ ಗಾಡಿ ಯಾವುದು ಸರ್? ಮೇಡಮ್ 2020 ಮೇಡಮ್, ಆಕ್ಸೆಂಟ್ ಗಾಡಿ ಇದೆ, ಸೆಕೆಂಡ್ ಓನರ್ ಆಗಿದೆ. ಹೋಂಡಾ ಆಕ್ಸೆಂಟ್ ಮೇಡಮ್, ಗಾಡಿ ತುಂಬಾ ಚೆನ್ನಾಗಿದೆ. ಬೆಸ್ಟ್ ಪ್ರೈಸಿಗೆ ಕೊಡ್ತಾ ಇದೀವಿ. ಲೋನ್ ಕೂಡ ಆರಾಮಾಗಿ ಆಗುತ್ತೆ. 4,65,000ಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಮೇಡಮ್. ಸೂಪರ್. ಇನ್ನು ಅದು ಯಾವುದು ಸರ್ ರೆಡ್ ಬ್ಯೂಟಿ? ಮೇಡಮ್ i20 ಸ್ಪೋರ್ಟ್ಸ್ ಮೇಡಮ್, ಗಾಡಿ ತುಂಬಾ ಚೆನ್ನಾಗಿದೆ. ಅದು ಡೀಸೆಲ್ ವೇರಿಯಂಟ್, 2015 ಸಿಂಗಲ್ ಓನರ್ ಗಾಡಿ ಸರ್. ಬೆಸ್ಟ್ ಪ್ರೈಸಿಗೆ ಕೊಡ್ತಾ ಇದೀವಿ, ಬರೀ 4,85,000ಕ್ಕೆ. ಗಾಡಿ ಯಾವುದು ಸರ್? ಮೇಡಮ್ ಲೋ ಬಜೆಟ್ ಅಲ್ಲಿ 2 ಗಾಡಿ ಇದೆ ನೋಡಿ ಮೇಡಮ್. ಅದು ಸ್ವಿಫ್ಟ್ ಅಲ್ಲಿ ಬೇಕಾ ನಿಮಗೆ, i10 ಅಲ್ಲಿ ಬೇಕಾ? i10 ಅಲ್ಲಿ ಬ್ಲಾಕ್ ಬ್ಯೂಟಿ ಇದೆ ನೋಡಿ, ಫ್ರೆಶ್ FC ಇನ್ಶೂರೆನ್ಸ್ ಮಾಡ್ಕೊಡ್ತೀವಿ. 2010 ಸಿಂಗಲ್ ಓನರ್ ಆಗಿರೋ ಬ್ಲಾಕ್ ಬ್ಯೂಟಿ ಮೇಡಮ್. ಬೆಸ್ಟ್ ಪ್ರೈಸಿಗೆ ಕೊಡ್ತಾ ಇದೀವಿ, ಬರೀ 2 ಲಕ್ಷಕ್ಕೆ. ಹಾಗೆ 2007 ಸೆಕೆಂಡ್ ಓನರ್ ಆಗಿದೆ.
ಸ್ವಿಫ್ಟ್ VXi ಇದು 1,80,000ಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಮೇಡಮ್. ಏನ್ ಸರ್ ಐಟನ್ ಅಲ್ಲಿ ಎಲ್ಲಾ ವೆರೈಟಿ ಇದೆ, ಆಮೇಲೆ ಎಲ್ಲ ಕಲರ್ಸ್ ಇದೆ. ಹೌದು ಮೇಡಮ್, ಇಲ್ಲಿ ನೋಡಿ ಮೊದಲನೇದಾಗಿ ಹೇಳ್ತೀನಿ i10 ಸ್ಪೋರ್ಟ್ಸ್, ಅದು ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಅಲ್ಲಿ 2011 ಸಿಂಗಲ್ ಓನರ್ ಗಾಡಿ ತುಂಬಾ ಚೆನ್ನಾಗಿದೆ, 2,40,000 ಕೊಡ್ತೀವಿ. ಹಾಗೆ ಇನ್ನೊಂದು i10 ಸ್ಪೋರ್ಟ್ಸ್ ಇದೆ ನೋಡಿ, ಅದು ಗ್ರ್ಯಾಂಡ್ i10 ಸ್ಪೋರ್ಟ್ಸ್ 2019 ಸಿಂಗಲ್ ಓನರ್, ಆರಾಮಾಗಿ ಲೋನ್ ಕೂಡ ಆಗುತ್ತೆ ಸರ್. ಬೆಸ್ಟ್ ಪ್ರೈಸ್ ಕೊಡ್ತಾ ಇದೀವಿ ಬರೀ 4,65,000ಕ್ಕೆ. ಹಾಗೆ ಇನ್ನೊಂದು i10 ಮ್ಯಾಗ್ನಾ ಇದೆ ನೋಡಿ ಮೇಡಮ್ಗೆ ಇಷ್ಟ ಆಗಿದೆ ಈ ಕಲರು, 2010 ಸಿಂಗಲ್ ಓನರ್ i10 ಮ್ಯಾಗ್ನಾ ಇದು ಬೆಸ್ಟ್ ಪ್ರೈಸ್ ಕೊಡ್ತಾ ಇದೀವಿ 1,99,000ಕ್ಕೆ ಸರ್. ಸರ್ ಈ ಗಾಡಿಯಲ್ಲಿ ಓಲಾ ಉಬರ್ ಮಾಡ್ಬೋದಾ? ಆರಾಮಾಗಿ ಮಾಡ್ಬೋದು ಮೇಡಮ್. ಎಲ್ಲೋ ಬೋರ್ಡ್ ಗಾಡಿ ಮೇಡಮ್, 2016 ಟಾಟಾ ಜೆಸ್ಟ್ ಗಾಡಿ ತುಂಬಾ ಚೆನ್ನಾಗಿದೆ, ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ. ಒಂದೇ ಒಂದು ಅಭಿಲಾಷೆ ಸರ್, ದುಡ್ಕೊಂಡು ತಿನ್ನೋರಿಗೆ ಓಲಾ ಊಬರ್ ಮಾಡ್ಕೊಂಡು ಆರಾಮಾಗಿ ಹಾಯಾಗಿ ನೆಮ್ಮದಿಯಿಂದ ಜೀವನ ನಡೆಸಬೇಕು. ಹಾಗಾಗಿ ಬೆಸ್ಟ್ ಪ್ರೈಸ್ ಕೊಡ್ತಾ ಇದೀವಿ ಬರೀ 1,60,000ಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್. ಇದೇನ್ ಸರ್ ಬಂಗಾರದ ಕಲರ್, ಅದು ಬಿಸ್ಲಿಗೆ ಬಳ ಹೊಳಿತೈತೆ. ಹೌದು ಮೇಡಮ್, ವ್ಯಾಗನರ್ VXi ಮೇಡಮ್ 2008 ಸೆಕೆಂಡ್ ಓನರ್ ಆಗಿದೆ, ಬೆಸ್ಟ್ ಪ್ರೈಸ್ ಕೊಡ್ತಾ ಇದೀವಿ. FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ, ಬೆಸ್ಟ್ ಪ್ರೈಸ್ 1,65,000ಕ್ಕೆ ಮೇಡಮ್. ನಿಮ್ಮ ಹತ್ರ ಎಲ್ಲ ಕಲರ್ ನೋಡಿದೆ, ಆದ್ರೆ ಈ ಕಲರ್ ಮಾತ್ರ ನೋಡ್ಲಿಲ್ಲ ಸರ್ ನಾನು. ನೋಡಿ ಮೇಡಮ್, ಎಲ್ಲ ಕಲರ್ಸ್ ಅಲ್ಲೂ ಇದೆ, ಎಲ್ಲ ಬ್ರ್ಯಾಂಡ್ಸ್ ಅಲ್ಲೂ ಇದೆ. 2014 ಸಿಂಗಲ್ ಓನರ್ ಆಗಿರೋ ಹೋಂಡಾ ಸಿಟಿ ಇದೆ, ಅದು ID.Tech ಡೀಸೆಲ್ ವೇರಿಯಂಟ್ ಗಾಡಿ ತುಂಬಾ ಚೆನ್ನಾಗಿದೆ, ಆರಾಮಾಗಿ ಲೋನ್ ಕೂಡ ಆಗುತ್ತೆ. ಇಂಟೀರಿಯರ್ಸ್ ಒಂಥರ ಸ್ಪೀಷಿಯಸ್ ಆಗಿದೆ, ತುಂಬಾ ಚೆನ್ನಾಗಿದೆ. ಬೆಸ್ಟ್ ಪ್ರೈಸಿಗೆ ಕೊಡ್ತಾ ಇದೀವಿ 4,65,000ಕ್ಕೆ ಫೈನಲ್ ಮಾಡ್ಕೊಡ್ತೀನಿ. ಏನ್ ಸರ್ ಈ ಕಡೆ ಫುಲ್ ಗಾಡಿಗಳು, ಈ ಕಡೆನೂ ಫುಲ್ ಗಾಡಿಗಳು, ಯಾವ್ದು ಸರ್ ಈ ಗಾಡಿ? ಬನ್ನಿ ತೋರಿಸಿ ಮೇಡಮ್. ಇಲ್ಲಿ ನೋಡಿ ಮೇಡಮ್, ಮಾರುತಿ ಸುಜುಕಿಯಲ್ಲಿ A-Star ಇದೆ ನೋಡಿ ಮೇಡಮ್, A-Star VXi ಮೇಡಮ್ 2010 ಸೆಕೆಂಡ್ ಓನರ್ ಆಗಿದೆ, FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ಸರ್. ಬೆಸ್ಟ್ ಪ್ರೈಸಿಗೆ ಕೊಡ್ತಾ ಇದೀವಿ ಬರೀ 1,75,000ಕ್ಕೆ ಸರ್. ಹಾಗೆ ಇನ್ನೊಂದು ಫೋರ್ಡ್ ಫಿಯೆಸ್ಟಾ ಇದೆ ನೋಡಿ ಸರ್, ಅದು ಡೀಸೆಲ್ ಗಾಡಿ 2007 ಸರ್, ಥರ್ಡ್ ಓನರ್ ಆಗಿದೆ, 1,50,000ಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್. ಸರ್ ಇದ್ಯಾವುದು ಸರ್? ರಿಡ್ಸ್ ವೈಟ್ ಬ್ಯೂಟಿ. ಅದೇ ಮೇಡಮ್, ರಿಡ್ಸ್ ಒಂದು ಒಳ್ಳೆ ಮೈಲೇಜ್ ಕೊಡೋ ಗಾಡಿ ಮೇಡಮ್, ಅದು ಡೀಸೆಲ್ ಅಲ್ಲಿ ಇದೆ, 2016 ಮೇಡಮ್, LDI to VDI ಆಗಿದೆ, ಗಾಡಿ ತುಂಬಾ ಚೆನ್ನಾಗಿದೆ, ಸಿಂಗಲ್ ಓನರ್ ಗಾಡಿ ಸರ್. ಬೆಸ್ಟ್ ಪ್ರೈಸ್ ಕೊಡ್ತಾ ಇದೀವಿ 2,95,000ಕ್ಕೆ ಫೈನಲ್ ಮಾಡ್ಕೊಡ್ತೀವಿ ಸರ್. i20 ಅಷ್ಟೇ ಇದೆ ನೋಡಿ ಸರ್, 2009 ಸರ್, ಸೆಕೆಂಡ್ ಓನರ್ ಆಗಿದೆ, ಫ್ರೆಶ್ FC ಇನ್ಶೂರೆನ್ಸ್ ಮಾಡ್ಕೊಡ್ತೀವಿ ಸರ್. ಗಾಡಿ ತುಂಬಾ ಚೆನ್ನಾಗಿದೆ, ಅದು ಡೀಸೆಲ್ ಗಾಡಿ ಸರ್, 73,000 ಕಿಲೋಮೀಟರ್ ಡ್ರೈವನ್ ಆಗಿದೆ, ಗಾಡಿ ತುಂಬಾ ಚೆನ್ನಾಗಿದೆ, ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ. ಟೈರ್ ಕಂಡೀಷನ್ ತುಂಬಾ ಚೆನ್ನಾಗಿದೆ, ಇಂಟೀರಿಯರ್ಸ್ ತುಂಬಾ ಚೆನ್ನಾಗಿದೆ ಸರ್. ಪ್ರೈಸ್ ಬಂದು 2,70,000ಕ್ಕೆ ಫೈನಲ್ ಮಾಡ್ಕೊಡ್ತೀನಿ. ಹಾಗೆ ಇನ್ನೊಂದು ವ್ಯಾಗನರ್ LXi ಇದೆ, 2010 ಸರ್, 4 ಓನರ್ ಆಗಿದೆ, ಬೆಸ್ಟ್ ಪ್ರೈಸಿಗೆ ಕೊಡ್ತಾ ಇದೀವಿ 1,85,000ಕ್ಕೆ ವ್ಯಾಗನರ್ LXi ಸರ್. ತುಂಬಾ ಚೆನ್ನಾಗಿದೆ ಸರ್ ಗಾಡಿ. ವ್ಯಾಗನರ್ ಇದೆ ನೋಡಿ ಸರ್, ವ್ಯಾಗನರ್ಲಿ LXi 2008 ಸಿಂಗಲ್ ಓನರ್ ಆಗಿದೆ ಸರ್, ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಮಾರ್ಕೆಟ್ ಅಲ್ಲಿ ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ ಸರ್, 1,10,000ಕ್ಕೆ ಫೈನಲ್ ಮಾಡ್ಕೊಡ್ತೀವಿ ಸರ್. ಸರ್ ಯಾರಾದ್ರೂ ಒಂದು ಕ್ಲಾಸಿಕ್ ಗಾಡಿ ನೋಡ್ತಾ ಇದ್ದೀರಾ ಸರ್, ಎಸ್ಟೀಮ್ ಗಾಡಿ ಇದೆ ನೋಡಿ ಸರ್. ಒಂದು ಟೈಮಲ್ಲಿ ಎಸ್ಟೀಮ್ದೇ ಒಂದು ಫ್ಯಾನ್ ಬೇಸ್ ಇತ್ತು ಸರ್, ಈಗಲೂ ಅಷ್ಟೇ ಸರ್, ಅದರದೇ ಒಂದು ಫ್ಯಾನ್ ಬೇಸ್ ಇದೆ. 2003 ಸರ್, ಗಾಡಿ ನಂಬರ್ ನೋಡಿ ಸರ್, 0003 2003, ಹಾಗೆ 003 ಅಂತ ಇದೆ. 2003 ಸರ್, ಥರ್ಡ್ ಓನರ್ ಆಗಿದೆ, ಬೆಸ್ಟ್ ಪ್ರೈಸಿಗೆ ಕೊಡ್ತಾ ಇದೀವಿ ಬರೀ 1,05,000ಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್. ಯಾರಾದ್ರೂ ಒಂದು ಮೆರೂನ್ ಕಲರ್ಲಿ ಇಂಡಿಗೋ ಮಾನ್ಸ ನೋಡ್ತಾ ಇದ್ದೀರಾ, ಅದು ಪೆಟ್ರೋಲ್ ನೋಡ್ತಾ ಇದ್ದೀರಾ, NXO ಕಾರಲ್ಲಿ ಬನ್ನಿ ಸರ್. ಅಲ್ಲಿ ನೋಡಿ ಸರ್, ಅವರು ಪಡ ಅಂತ ನೋಡ್ತಾ ಇದ್ದಾರೆ ಗಾಡಿನ. 2012 ಸರ್, 1,85,000ಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್. ಎಲ್ಲೋ ಬೋರ್ಡ್ ನೋಡಿದ ತಕ್ಷಣ ನೆನಪಾಗದೆ ಬಡವ್ರ ಬಾದಾಮಿ ಅಂತ. ಸೊ ದುಡ್ಕೊಂಡು ತಿನ್ನೋರಿಗೆ ಒಂದು ಒಳ್ಳೆ ಗಾಡಿ ಇದೆ. ಇದು ಯಾವ್ದು ಮಾಡಲು, ಏನ್ ಪ್ರೈಸ್ ಸರ್? ಫೋರ್ಡ್ ಆಸ್ಪೈರ್ ಮೇಡಮ್, 2017 ಮೇಡಮ್, ಸೆಕೆಂಡ್ ಓನರ್ ಆಗಿದೆ, ಗಾಡಿ ತುಂಬಾ ಚೆನ್ನಾಗಿದೆ ಮೇಡಮ್. ಎಲ್ಲೋ ಬೋರ್ಡ್ ಗಾಡಿ, ದುಡ್ಕೊಂಡು ತಿನ್ನೋರಿಗೆ ಓಲಾ ಊಬರ್ ಮಾಡ್ಕೊಂಡು ಹಾಯ್ ಆಗಿರ್ಬೋದು. ಬೆಸ್ಟ್ ಪ್ರೈಸಿಗೆ ಕೊಡ್ತಾ ಇದೀವಿ 2,30,000ಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಮೇಡಮ್. ಸರ್ ಈ ಗಾಡಿ ಯಾವ್ದು? ರೆಡ್ ಬ್ಯೂಟಿ ಫೋರ್ಡ್ ಫಿಗೋ ಮೇಡಮ್, 2014 ಥರ್ಡ್ ಓನರ್ ಆಗಿದೆ, ಬರೀ 1,65,000ಕ್ಕೆ, ಅದು ಡೀಸೆಲ್ ಗಾಡಿ ಟೈಟಾನಿಯಂ ಸರ್. ಹಾಗೆ ಇನ್ನೊಂದು ಚೆವರ್ಲೆಟ್ ಅಲ್ಲಿ ಬೀಟ್ ಇದೆ ನೋಡಿ ಸರ್, 2012 ಸೆಕೆಂಡ್ ಓನರ್ ಆಗಿದೆ, ಇದು ಅಷ್ಟೇ ಸರ್. ಅದೇ ಪ್ರೈಸಿಗೆ ಕೊಟ್ಬೇಡ ಸರ್, 1,65,000ಕ್ಕೆ ಫೈನಲ್ ಮಾಡ್ಕೊಡ್ತೀನಿ. ಹಾಗೆ ನ್ಯಾನೋ ಇದೆ ನೋಡಿ ಸರ್, ನ್ಯಾನೋ ಟ್ವಿಸ್ಟ್ ಇದು 2015 ಸಿಂಗಲ್ ಓನರ್ ಸರ್, ಲೋನ್ ಕೂಡ ಆಗುತ್ತೆ ಸರ್. ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ ಬರೀ 1,30,000ಕ್ಕೆ ಸರ್. ಈ ಗಾಡಿ ಯಾವ್ದು ಸರ್? ಕ್ವಿಡ್ ಇದೆ ನೋಡಿ ಮೇಡಮ್, ಕ್ವಿಡ್ ಅಲ್ಲಿ ಬೆಸ್ಟ್ ಪ್ರೈಸ್ ಕೊಡ್ತಾ ಇದೀವಿ ಬರೀ 1,85,000 ಕೊಡ್ತಾ ಇದೀವಿ. ಅದು ಕ್ವಿಡ್ ಅಲ್ಲಿ RXL ಮೇಡಮ್, ರೆಡ್ ಕಲರ್ಲಿ 2016 ಸಿಂಗಲ್ ಓನರ್ ಗಾಡಿ ಮೇಡಮ್. ಹೋಂಡಾ ಸಿಟಿ ಇದೆ ನೋಡಿ ಸರ್, 2008 ಸೆಕೆಂಡ್ ಓನರ್ ಆಗಿದೆ, ಗಾಡಿ ತುಂಬಾ ಚೆನ್ನಾಗಿದೆ ಸರ್. FC ಕೂಡ ರನ್ನಿಂಗ್ ಇದೆ, ಇನ್ಶೂರೆನ್ಸ್ ಕೂಡ ರನ್ನಿಂಗ್ ಇದೆ ಸರ್, ಬರೀ 2,00,000ಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್. ಹಾಗೆ ಇನ್ನೊಂದು ETS ಇದೆ ನೋಡಿ ಸರ್, ಟೊಯೋಟಾ ETS ಸರ್. ETS ಅಲ್ಲಿ GD ಸೆಡಾನ್ ಗಾಡಿ ಸರ್, 2012
ಥರ್ಡ್ ಓನರ್ ಆಗಿದೆ ಸರ್. ಬೆಸ್ಟ್ ಪ್ರೈಸಿಗೆ ಕೊಡ್ತಾ ಇದೀವಿ, ಬರೀ 2,75,000 ಫೈನಲ್ ಮಾಡ್ಕೊಡ್ತೀನಿ ಸರ್. ಹಾಗೆ ಇನ್ನೊಂದು ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀನಿ ಸರ್. NXO ಕಾರಲ್ಲಿ ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ನ್ಯಾನೋ ಕೊಡ್ತಾ ಇದೀವಿ, ಬರೀ 55,000 ಕೊಡ್ತಾ ಇದೀನಿ ಸರ್. 2012 ಸೆಕೆಂಡ್ ಓನರ್ ಆಗಿರೋ ಗಾಡಿ ಸರ್. ಹಾಗೆ ಇನ್ನೊಂದು ವ್ಯಾಗನರ್ ಇದೆ ನೋಡಿ ಸರ್, 2003 ಸೆಕೆಂಡ್ ಓನರ್ ಆಗಿದೆ, 2003 ಸೆಕೆಂಡ್ ಓನರ್ ಆಗಿದೆ, FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ಸರ್. ಬರೀ 1 ಲಕ್ಷ ಕೊಡ್ತಾ ಇದೀವಿ ಸರ್. ಅವ್ರು ನಿಮ್ಮ ಚಾನಲ್ ಹೆಸರು ಹೇಳ್ಬೇಕು ಸರ್, ವರ್ಷಿಣಿ ಅಂಬಿಕಾ ಚಾನಲ್ ಹೆಸರು ಹೇಳಿದ್ರೆ ಬರೀ 1 ಲಕ್ಷ ಕೊಡ್ತೀನಿ ಸರ್. ಕಲರ್ ವಾಟ್ ಕಲರ್? ಬ್ಲೂ ಕಲರ್, 2015 ಸಿಂಗಲ್ ಓನರ್ ಆಗಿರೋ ಗಾಡಿ ಸರ್. ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಅಲ್ಲಿ ಗಾಡಿ ತುಂಬಾ ಚೆನ್ನಾಗಿದೆ. ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಅಲ್ಲಿ ನ್ಯಾನೋ ನೋಡ್ತಾ ಇದ್ದೀರಾ. ಮನೆ ಹೊರಗೆ ಜಾಗ ಇಲ್ವಾ, ಮನೆ ಒಳಗೂ ಇಟ್ಕೊಳ್ಳಿ ಸರ್. ಬೆಸ್ಟ್ ಪ್ರೈಸಿಗೆ ಕೊಡ್ತಾ ಇದೀವಿ. 15 ಸಿಂಗಲ್ ಓನರ್ 1,85,000 ಫೈನಲ್ ಮಾಡ್ಕೊಡ್ತೀವಿ. ಹಾಗೆ ಇನ್ನೊಂದು ಏನಿದೆ ನೋಡಿ ಸರ್, 2013 ಸರ್, 1,65,000 ಕೊಡ್ತಾ ಇದೀವಿ ಸರ್. ಸಿಲ್ವರ್ ಕಲರ್ ಅಲ್ಲಿ ತುಂಬಾ ಪಳ ಅಂತ ಮಿಂಚ್ತಾ ಇರೋ ಗಾಡಿ ಸರ್. ಹಾಗೆ ಇನ್ನೊಂದು i10 ನೋಡ್ತಾ ಇದ್ದೀರಾ ಸರ್. i10 ಇದೆ ನೋಡಿ ಸರ್ ನಿಮ್ ಕಣ್ಮುಂದೆ, 2009 ಸರ್. FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ, ಸೆಕೆಂಡ್ ಓನರ್ ಆಗಿರೋ ಗಾಡಿ ಸರ್. ಗಾಡಿ 1,80,000 1,80,000 ಕೊಡ್ತೀನಿ ಸರ್. ಮಾರುತಿ ಸುಜುಕಿಯಲ್ಲಿ ಸೆಲೆರಿಯೋ ಗಾಡಿ ಇದೆ, ಅದು ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಅಲ್ಲಿ 2014 ಸಿಂಗಲ್ ಓನರ್ ಆಗಿದೆ. ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಇಂಟೀರಿಯರ್ಸ್ ನೋಡಬಹುದು, ತುಂಬಾ ಚೆನ್ನಾಗಿರೋ ಗಾಡಿ ಸರ್. ಅದು ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಅಲ್ಲಿ 3,30,000 ಫೈನಲ್ ಆಗುತ್ತೆ. ಹಾಗೆ ಇನ್ನೊಂದು ಸ್ವಿಫ್ಟ್ ZDI ಇದೆ ನೋಡಿ ಸರ್ ನಿಮ್ ಕಣ್ಮುಂದೆ, 2015 ಸರ್, ಸೆಕೆಂಡ್ ಓನರ್ ಆಗಿದೆ. ZDI ಟಾಪ್ ಅಂಡ್ ಗಾಡಿ ಸರ್. ಗಾಡಿ ತುಂಬಾ ಚೆನ್ನಾಗಿದೆ. ಬೆಸ್ಟ್ ಪ್ರೈಸ್ ಕೊಡ್ತಾ ಇದೀವಿ, 5,25,000 ಫೈನಲ್ ಆಗುತ್ತೆ. ಆಪಲ್ ಶೇಪ್ ಅಲ್ಲಿ ಯಾರಾದ್ರೂ ಒಂದು ಡೀಸೆಲ್ ಗಾಡಿ, ಅದು ಮಾಡೆಲ್ ಗಾಡಿ ನೋಡ್ತಾ ಇದ್ದೀರಾ, 2020 ಸೆಕೆಂಡ್ ಓನರ್ ಆಗಿದೆ, 60,000 ಕಿಲೋಮೀಟರ್ ಡ್ರೈವರ್ ಆಗಿದೆ, ಶೋರೂಮ್ ಹಿಸ್ಟ್ರಿ ಕೂಡ ಇದೆ. ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಿದೀವಿ, ಲೋನ್ ಕೂಡ ಆಗುತ್ತೆ ಸರ್. 6 lakhs ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಸರ್ ಈ ಗಾಡಿ ಯಾವುದು ಸರ್? ಮೇಡಮ್ ಪೋಲೋ ಗಾಡಿ ಮೇಡಮ್, POLO ಪೋಲೋ ಗಾಡಿ. ಯಂಗ್ಸ್ಟರ್ಸ್ ಕ್ರೇಜಿ ವೆಹಿಕಲ್ಸ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. 2015 ಸಿಂಗಲ್ ಓನರ್ ಗಾಡಿ ಸರ್. ಅದು ಹೈಲೈನ್ ವೇರಿಯಂಟ್, ಪೆಟ್ರೋಲ್ ಅಲ್ಲಿ ಇದೆ. ಗಾಡಿ ತುಂಬಾ ಚೆನ್ನಾಗಿದೆ, ಲೋನ್ ಕೂಡ ಆರಾಮಾಗಿ ಆಗುತ್ತೆ ಸರ್. ಬರೀ 5 ಲಕ್ಷಕ್ಕೆ ಫೈನಲ್ ಮಾಡ್ಕೊಡ್ತೀನಿ. ಹಾಗೆ ಇನ್ನೊಂದು ಸ್ವಿಫ್ಟ್ ವಿಡಿಯೋ ಇದೆ ನೋಡಿ ಸರ್, 2014-15 ಸೆಕೆಂಡ್ ಓನರ್ ಆಗಿದೆ. VDI ಮಿಡ್ಲ್ ವರ್ಷನ್ ಸರ್. ಬೆಸ್ಟ್ ಪ್ರೈಸ್ ಕೊಡ್ತಾ ಇದೀವಿ. ಬೆಸ್ಟ್ ಪ್ರೈಸ್ ಇಸ್ 4,65,000 ಫೈನಲ್ ಆಗುತ್ತೆ. ಇನ್ನೊಂದು ವೋಲ್ಕ್ಸ್ ವ್ಯಾಗನ್ ಅಲ್ಲಿ ಯಾರಾದ್ರೂ ವೆಂಟೋ ನೋಡ್ತಾ ಇದ್ದೀರಾ, 2012 ಸೆಕೆಂಡ್ ಓನರ್ ಆಗಿರೋ ಪೆಟ್ರೋಲ್ ಅಲ್ಲಿ ಇದೆ. ಅದು ಹೈಲೈನ್ ವೇರಿಯಂಟ್, 2,85,000 ಫೈನಲ್ ಆಗುತ್ತೆ. ಹಾಗೆ ಇನ್ನೊಂದು i20 ಅಷ್ಟು ನೋಡ್ತಾ ಇದ್ದೀರಾ ಸರ್. i20 ಅಷ್ಟ ಇದೆ ನೋಡಿ ಸರ್, 2016 ಸೆಕೆಂಡ್ ಓನರ್ ಆಗಿದೆ. i20 ಅಷ್ಟ ಟಾಪ್ ಎಂಡ್ ಗಾಡಿ ಸರ್. ಅದು ಡೀಸೆಲ್ ಅಲ್ಲಿ ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ ಸರ್. 5,65,000 ಫೈನಲ್ ಮಾಡ್ಕೊಡ್ತೀವಿ ಸರ್. ಲೋನ್ ಕೂಡ ಆರಾಮಾಗಿ ಆಗುತ್ತೆ. ಹಾಗೆ ಆಲ್ಟೋ K10 ಇದೆ ನೋಡಿ ಸರ್ ನಿಮ್ ಕಣ್ ಮುಂದೆ, 2010 ಸೆಕೆಂಡ್ ಓನರ್ ಆಗಿದೆ. FC 2030 ತನಕ ಇದೆ ಸರ್. ಇನ್ಶೂರೆನ್ಸ್ ರನ್ನಿಂಗ್ ಇದೆ. ಬೆಸ್ಟ್ ಪ್ರೈಸ್ ಕೊಡ್ತಾ ಇದೀವಿ, 1,75,000. ಇನ್ನೊಂದು ಸ್ವಿಫ್ಟ್ ಅಲ್ಲಿ ಇದೆ ನೋಡಿ ಸರ್, ಸ್ವಿಫ್ಟ್ ಅಲ್ಲಿ ವೈಟ್ ಕಲರ್ ಇದೆ. ಅದು VDI ಡೀಸೆಲ್ ಗಾಡಿ ಸರ್. ಮಿಡ್ಲ್ ವರ್ಷನ್, 2014 ಥರ್ಡ್ ಓನರ್ ಆಗಿದೆ. ಲೋನ್ ಕೂಡ ಆರಾಮಾಗಿ ಆಗುತ್ತೆ ಸರ್. ಬೆಸ್ಟ್ ಪ್ರೈಸ್ ಕೊಡ್ತಾ ಇದೀವಿ, 3,85,000 ಫೈನಲ್ ಆಗುತ್ತೆ ಸರ್. ಸರ್ ಇವೆರಡು ಗಾಡಿ ಯಾವುದು? ಇದು ಆಲ್ಟೋ LXi ಸರ್, 2010 ಸೆಕೆಂಡ್ ಓನರ್ ಆಗಿದೆ. ಗಾಡಿ ತುಂಬಾ ಚೆನ್ನಾಗಿದೆ ಸರ್. FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಮಾಡ್ಕೊಡ್ತೀವಿ, ಬರೀ 1,95,000 ಫೈನಲ್ ಆಗುತ್ತೆ. ಹಾಗೆ ಇನ್ನೊಂದು ಸ್ವಿಫ್ಟ್ ವಿಡಿಯೋ ಇದೆ ನೋಡಿ, FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಮಾಡ್ಕೊಡ್ತೀವಿ. 2010 ಸೆಕೆಂಡ್ ಓನರ್ ಆಗಿರೋ ಡೀಸೆಲ್ ಗಾಡಿ ಸರ್. ಗಾಡಿ ತುಂಬಾ ಚೆನ್ನಾಗಿದೆ. ಸ್ವಿಫ್ಟ್ ಅಲ್ಲಿ ಬೆಸ್ಟ್ ಮೈಲೇಜ್ ಗಾಡಿ ಸರ್. ಬೆಸ್ಟ್ ಪ್ರೈಸ್ ಕೊಡ್ತಾ ಇದೀವಿ, 2,80,000 ಫೈನಲ್ ಮಾಡ್ಕೊಡ್ತೀನಿ ಸರ್. ಇನ್ನು ಈ ಗಾಡಿ ಯಾವುದು ಸರ್? 2019 ಸಿಂಗಲ್ ಓನರ್ ಆಗಿರೋ ಆಲ್ಟೋ 800 ಇದೆ ನೋಡಿ ಸರ್. ಗಾಡಿ ತುಂಬಾ ಚೆನ್ನಾಗಿದೆ. ಬೆಸ್ಟ್ ಪ್ರೈಸ್ ಕೊಡ್ತಾ ಇದೀವಿ, 2,80,000. ಲೋನ್ ಕೂಡ ಆರಾಮಾಗಿ ಆಗುತ್ತೆ. ಬರೀ ನಾಟ್ ಓನ್ಲಿ ಇನ್ ಬ್ಯಾಂಗ್ಳೂರ್ ಸರ್, ಥ್ರೂಔಟ್ ಕರ್ನಾಟಕದ ಯಾವುದೇ ಮೂಲೆಯಲ್ಲಿ ಇರಲಿ ಸರ್, ನಿಮ್ ಸಿಬಿಲ್ ರೆಕಾರ್ಡ್ ಚೆನ್ನಾಗಿತ್ತು ಅಂದ್ರೆ ಆರಾಮಾಗಿ ಲೋನ್ ಮಾಡ್ಕೊಡ್ತೀವಿ ಸರ್. ಸರ್ ಇನ್ನೊಂದು ಗ್ರ್ಯಾಂಡ್ i10 ಮ್ಯಾಗ್ನಾ ಇದೆ ನೋಡಿ ಸರ್, 2013 ಸಿಂಗಲ್ ಓನರ್ ಗಾಡಿ ಸರ್. 42,000 ಕಿಲೋಮೀಟರ್ ಡ್ರೈವನ್ ಆಗಿದೆ ಸರ್. 42,000 ಕಿಲೋಮೀಟರ್ ಡ್ರೈವನ್ ಆಗಿದೆ ಅಂದ್ರೆ ಅಬ್ಬಬ್ಬ ಅಂದ್ರೆ ದಿನಕ್ಕೆ 8 ಕಿಲೋಮೀಟರ್ ಡ್ರೈವನ್ ಆಗಿದೆ ಅಂತ ಹೇಳ್ಬೋದು ಸರ್. 2013 ಸಿಂಗಲ್ ಓನರ್ ಗಾಡಿ ಸರ್. 3,25,000 ಫೈನಲ್ ಆಗುತ್ತೆ. ಲೋನ್ ಕೂಡ ಆಗುತ್ತೆ ಸರ್. ಹಾಗೆ ಇನ್ನೊಂದು ಆಕ್ಸೆಂಟ್ ಗಾಡಿ ಇದೆ ನೋಡಿ ಸರ್, 2015 ಸೆಕೆಂಡ್ ಓನರ್ ಗಾಡಿ ಸರ್. 2015 ಸೆಕೆಂಡ್ ಓನರ್ ಗಾಡಿ. ಲೋನ್ ಕೂಡ ಆರಾಮಾಗಿ ಆಗುತ್ತೆ. 3,20,000 ಫೈನಲ್ ಮಾಡ್ಕೊಡ್ತೀನಿ ಸರ್. ಹಾಗೆ ಇನ್ನೊಂದು ಆಲ್ಟೋ ನೋಡಿದ್ರಿ ಸರ್. ಹಾಗೆ ಇನ್ನೊಂದು ಓಮಿನಿ ಇದೆ ನೋಡಿ ಸರ್. ಓಮಿನಿಯಲ್ಲಿ 8 ಸೀಟರ್ ಗಾಡಿ ಇದೆ ನೋಡಿ ಸರ್. 2012 ಸೆಕೆಂಡ್ ಓನರ್ ಆಗಿದೆ. 8 ಸೀಟರ್ ಗಾಡಿ ಸರ್. 2,10,000 ಫೈನಲ್ ಆಗುತ್ತೆ. ಲೋನ್ ಕೂಡ ಆಗುತ್ತೆ. ಕ್ರಿಟಾ ಇದೆ ನೋಡಿ ಸರ್, 2019 ಸಿಂಗಲ್ ಓನರ್ ಸರ್. 70,000 ಕಿಲೋಮೀಟರ್ ಡ್ರೈವನ್ ಆಗಿದೆ. ಶೋರೂಮ್ ಹಿಸ್ಟ್ರಿ ಕೂಡ ಇದೆ ಸರ್. ಬೆಸ್ಟ್ ಪ್ರೈಸಿಗೆ ಕೊಡ್ತಾ ಇದೀವಿ, 8,50,000 ನೆಗೋಷಿಯಬಲ್ ಆಗುತ್ತೆ. ಆರಾಮಾಗಿ ಲೋನ್ ಕೂಡ ಆಗುತ್ತೆ ಸರ್.
i20 ಸ್ಪೋರ್ಟ್ಸ್ 2015 ಸೆಕೆಂಡ್ ಓನರ್ ಆಗಿದೆ. 4,85,000 ಕೊಡ್ತೀವಿ ಸರ್. ಗಾಡಿ ತುಂಬ ಚೆನ್ನಾಗಿದೆ. i20 ಸ್ಪೋರ್ಟ್ಸ್ 2015 ಸೆಕೆಂಡ್ ಓನರು. ಲೋನ್ ಕೂಡ ಆರಾಮಾಗಿ ಆಗುತ್ತೆ. ಇಂಟೀರಿಯರ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಹಾಗೆ ಟೈರ್ ಕಂಡೀಷನ್ ಅಷ್ಟೇ ಅಪ್ ಟು 70% ಟೈರ್ ಕಂಡೀಷನ್ ಇದೆ. 73,000 ಕಿಲೋಮೀಟರ್ ಡ್ರೈವ್ ಆಗಿದೆ. ಒಂದು ಒಳ್ಳೆ ವೆಲ್ ಮೇಂಟೈನ್ ಗಾಡಿ ಅಂತ ಹೇಳ್ಬೋದು. NXO ಕಾರಲ್ಲಿ ಬನ್ನಿ, ಭರ್ಜರಿ ವೆಹಿಕಲ್ನ ನಿಮ್ದಾಗಿಸ್ಕೊಳ್ಳಿ. ಸರ್ NXO ಕಾರ್ ಶೋರೂಮ್ಗೆ ಜನ ಗಾಡಿಗಳನ್ನ ತಗೋಕೆ ಯಾಕೆ ಬರಬೇಕು? ಮೇಡಮ್, ಇದು ನಿಜವಾಗ್ಲೂ ನೀವು ಒಂದು ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಇದು 20 ವರ್ಷದಿಂದ ನಡೀತಿರೋ ಸ್ಥಾಪನೆ. NXO ಕಾರ್ಸ್ ಇದೇ ಸ್ಪಾಟಲ್ಲಿದೆ. NXO ಕಾರ್ಸ್ ಎಲ್ಲಿ ಬರುತ್ತೆ ಅಂತ ಹೇಳಿದರೆ, ಫ್ಲೈಓವರ್ ಮೇಲೆ ನಾಗರಬಾವಿ ಸರ್ಕಲ್ ಇದೆ. ನಾಗರಬಾವಿ ಸರ್ಕಲಿಂದ ಒಂದು 50 ಮೀಟರ್ ಡಿಸ್ಟೆನ್ಸಲ್ಲಿ NXO ಕಾರ್ಸ್ ಅಂತ ಬೋರ್ಡ್ ಇದೆ. ಆರಾಮಾಗಿ ಲೆಫ್ಟ್ ಸೈಡಲ್ಲಿ ನೋಡ್ಕೊಂಡು ಬರ್ಬೋದು. ಹಾಗೆ ಬಿಹೈಂಡ್ ವಿಜಯನಗರ ನರ್ಸಿಂಗ್ ಕಾಲೇಜ್, ಈ ನರ್ಸಿಂಗ್ ಕಾಲೇಜ್ ಕಾಂಪೌಂಡಲ್ಲೇ ನಮ್ಮ ಎಲ್ಲ ಬ್ರ್ಯಾಂಡ್ ವೆಹಿಕಲ್ಲು, ಯಾವ ಕಲರ್ಸಲ್ಲಿ ಬೇಕು, ಯಾವ ಬ್ರ್ಯಾಂಡ್ ಬೇಕು, ಯಾವ ವೆಹಿಕಲ್ ಬೇಕು ಎಲ್ಲದೂ ಲಭ್ಯವಿದೆ. 2012 ಮೇಲೆ ನೀವು ಯಾವುದೇ ವೆಹಿಕಲ್ ತೊಗೊಳ್ಳಿ ಸರ್, ನಿಮಗೆ ನಾಟ್ ಓನ್ಲಿ ಇನ್ ಬ್ಯಾಂಗ್ಳೂರ್ ಸರ್, ಥ್ರೂಔಟ್ ಕರ್ನಾಟಕದ ಯಾವುದೇ ಮೂಲೆಯಲ್ಲಿರಲಿ, ನಿಮ್ಮ ಸಿಬಿಲ್ ರೆಕಾರ್ಡ್ ಚೆನ್ನಾಗಿತ್ತು ಅಂದರೆ ಆರಾಮಾಗಿ ಲೋನ್ ಕೂಡ ಆಗುತ್ತೆ. ಹಾಗೆ ನಮ್ಮಲ್ಲಿ ಒಂದಲ್ಲ ಎರಡಲ್ಲ ಮೇಡಮ್, 5 ರಿಂದ 10 ಫೈನಾನ್ಷಿಯಲ್ ಆರ್ಗನೈಸೇಷನ್ ಇದೆ. ಆರಾಮಾಗಿ ಲೋನ್ ಕೂಡ ಆಗುತ್ತೆ. NXO ಕಾರ್ಗೆ ಯಾಕೆ ಬರಬೇಕಂತ ಕೇಳ್ತಿದ್ದೀರಾ? ಇಲ್ಲಿ ಕರ್ನಾಟಕ ಫ್ಲಾಗ್ ಹಾಕೊಂಡಿದ್ದೀವಿ ಮೇಡಮ್. ಕರ್ನಾಟಕ ಸ್ಟೇಟ್ ವೆಹಿಕಲ್ಸ್ ಓನ್ಲಿ ಸೇಲ್ ಮಾಡ್ತೀವಿ. ಹಾಗೆ ಇನ್ನೊಂದು ಮಾತು ಹೇಳಬೇಕು ಅಂದರೆ, ಎಲ್ಲದು ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಮೇಡಮ್. ಶೋರೂಮ್ ಅಸೆಂಡ್ ವೆಹಿಕಲ್ ಆಗಿರುತ್ತೆ. ಹಾಗೆ ಯಾವುದೇ ಮಾಡಿಫಿಕೇಶನ್ ಯಾವುದು ಇರಲ್ಲ, ಹೇಗಿದೆ ಹಾಗೆ ಒರಿಜಿನಾಲಿಟಿ ಇರುತ್ತೆ ಮೇಡಮ್. ಹಾಗೆ ನಾವು ಜನರಿಗೆ ಹೇಳೋದು ಇಷ್ಟೇ, ಯಾವುದೇ ಗಾಡಿ ತೊಗೊಂಡು ಬರಬೇಕಾದ್ರೆ ಗ್ರಾಹಕರು ಫಸ್ಟ್ ಆಫ್ ಆಲ್ ನೀವು ಮೆಕ್ಯಾನಿಕ್ಕು, ಎಕ್ಸ್ಪರ್ಟ್ಸು, ಈಗ ಅಡ್ವಾನ್ಸ್ಡಾಗಿ ಸ್ಕ್ಯಾನರ್ಸ್ ಬಂದಿದೆ, ಎಲ್ಲ ಆರಾಮಾಗಿ ಚೆಕ್ ಮಾಡ್ಕೊಳ್ಳಿ. ಎಲ್ಲ ಸಂಪೂರ್ಣವಾಗಿ ನಿಮಗೆಲ್ಲ ತೃಪ್ತಿಕರ ಆಯಿತು ಅಂದರೆ ಕೂತು ಮಾತಾಡೋಣ. ಗ್ರಾಹಕರಿಗೆ ನೇರ ಮಾರಾಟವಾಗೋ ಒಂದು ಒಳ್ಳೆ ತಾಣ ಅಂದರೆ NXO ಕಾರ್ ಆಗಿರುತ್ತೆ. ಇಲ್ಲಿ ಯಾವುದೇ ನಿಮಗೆ ಅದು ಅಡಿಷ್ನಲ್ ಕಮಿಷನ್ನು, ಆಫೀಸು, ಸೇಲ್ಸ್ ಕಮಿಷನ್ ಯಾವುದು ಇರಲ್ಲ. ಡೈರೆಕ್ಟಾಗಿ ನಿಮಗೆ ಯಾವ ಪ್ರೈಸಲ್ಲಿ ಇರುತ್ತೆ ಅದೇ ಪ್ರೈಸಲ್ಲಿ ನಾವು ನಿಮಗೆ ಗೇಟ್ ಪಾಸ್ ಕೊಡ್ತೀವಿ. ಆರಾಮಾಗಿ ಗಾಡಿ ತೊಗೊಂಡು ಹೋಗ್ಬೋದು ಮೇಡಮ್. ಅದಕ್ಕೆ ಜನ ವಿಶ್ವಾಸ ಇಟ್ಟು ಬರ್ತಾರೆ. ವಿಶ್ವಾಸ ಇಟ್ಟು ಬಂದವರಿಗೆ ಯಾವುದೇ ಮೋಸ ಆಗದಿರೋ ಒಂದು ಒಳ್ಳೆ ತಾಣ ಅಂದರೆ ಅದು NXO ಕಾರ್ ಆಗಿರುತ್ತೆ.